ಸ್ಪರ್ಧಾ ಮಿತ್ರರಿಗೆಲ್ಲ ನಮಸ್ಕಾರ. ಕಳೆದ ತರಗತಿಯಲ್ಲಿ ನಾವೇನು ನೋಡಿದ್ವಿ? ಭೌಗೋಳಿಕ ವಲಯಗಳನ್ನು ನೋಡಿದ್ವಿ, ಹೌದಾ? ಅದರ ಜೊತೆ ಇನ್ನೇನು ನೋಡಿದ್ವಿ ನಾವು? ಹೌದಾ, ಬಯೋಲಾಜಿಕಲ್ ಹಾಟ್ಸ್ಪಾಟ್ಗಳನ್ನು ನೋಡಿದ್ವಿ. ಓಕೆನಾ? ಅಲ್ಲಿಂದ ನಿಮಗೆ ಕ್ವಶನ್ ಕೇಳಿದ್ದೆ, ಕಮೆಂಟ್ ಮಾಡಿ ಅಂತ. ಲಗೂನ್ ಅಂದರೆ ಏನು ಅಂತ. ಲಗೂನ್ ಅಂದರೆ ಏನು ಗೊತ್ತಿದೆಯಾ? ಲಗೂನ್ ಅಂತಂದ್ರೆ ಏನಂದರೆ, ಇದೆಲ್ಲ ಸಾಗರ ಅಂತ ತಗೊಳ್ರಿ. ಓಕೆನಾ? ಇಲ್ಲೇನು ಬರುತ್ತೆ? ಇದೆಲ್ಲ ನೆಲ. ಇದೆಲ್ಲ ಏನು? ಓಷನ್ ಆರ್ ಸಿ. ಇದೇನಿದು? ಲ್ಯಾಂಡ್. ಇಲ್ಲಿ ನೀರು ಬಂದು ಇಲ್ಲೆಲ್ಲೋ ಈ ನೀರು ಇಲ್ಲಿ ಬಂದು ಸೇರಿರುತ್ತೆ. ಓಕೆ, ಈ ಒಂದು ಏರಿಯಾ ಏನಂತ ಕರಿತೀವಿ ನಾವು? ಲಗೂನ್ ಅಂತ ಕರಿತೀವಿ. ಈ ನೀರು ಇಲ್ಲಿರುತ್ತೆ. ಓಕೆನಾ? ಇಲ್ಲೆಲ್ಲ ಲ್ಯಾಂಡ್ ಇರುತ್ತೆ. ಸೊ ಇಲ್ಲಿಂದಷ್ಟು ಗ್ಯಾಪ್ ಇರುತ್ತೆ. ಓಕೆನಾ? ಅಂದರೆ ಏನು? ಸಮುದ್ರದ ನೀರು ಅಥವಾ ಯಾವುದೋ ಒಂದು ವಾಟರ್ ಸೋರ್ಸು ಅಥವಾ ನೀರಿನ ಮೂಲ, ಈ ನೀರಿನ ಮೂಲದಿಂದ ಈ ನೆಲದಲ್ಲಿರ್ತಕ್ಕಂಥ ನೀರಿನ ಮೂಲದ ಯಾವುದೋ ಒಂದು ಭಾಗದಲ್ಲಿ ಸಂಗ್ರಹ ಆಗಿರೋದನ್ನು ನಾವೇನಂತ ಕರಿತೀವಿ? ಲಗೂನ್ ಅಂತ ಕರಿತೀವಿ. ಓಕೆನಾ? ಓಕೆ, ಇಲ್ಲಿ ನೋಡ್ತಾ ಹೋಗಿ. ಈಗ ಕಂಟೆಂಟ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆನಾ? ನೋಡ್ರಪ್ಪ, ಜೈವಿಕ ವೈವಿಧ್ಯತೆ ಸಾಂಸ್ಕೃತಿಕ ತಾಣಗಳು. BHS ಅಂದರೆ ಏನು ಅಂತಂದರೆ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಅಂತ. ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಅಂದರೆ ಏನು? ಜೀವ ವೈವಿಧ್ಯತೆ ಸಾಂಸ್ಕೃತಿಕ ತಾಣಗಳು ಅಂತ. ಇಲ್ಲಿ NBA ಅಂತ ಇದೆ. NBA ಅಂದ್ರೆ ಏನು? ರಾಷ್ಟ್ರೀಯ ಜೈವಿಕ ವೈವಿಧ್ಯತೆ ಪ್ರಾಧಿಕಾರ ಅಂದರೆ ಏನು? ಇಂಗ್ಲೀಷಲ್ಲಿ ಹೇಳೋದಾದರೆ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ. ಈ NBA ಪ್ರಕಾರ ಹೆಚ್ಚು ಜೀವ ವೈವಿಧ್ಯತೆಯಿಂದ ಕೂಡಿದ ವಿಶಿಷ್ಟವಾದ ಪರಿಸರಾತ್ಮಕವಾಗಿ ದುರ್ಬಲಗೊಳ್ಳುತ್ತಿರುವ ಪರಿಸರ ವ್ಯವಸ್ಥೆಗಳನ್ನು ಜೈವಿಕ ವೈವಿಧ್ಯತೆ ಸಾಂಸ್ಕೃತಿಕ ತಾಣಗಳ ಮೀನ್ಸ್ ಏನು? ಜೈವಿಕ ವೈವಿಧ್ಯತೆ ಸಾಂಸ್ಕೃತಿಕ ತಾಣಗಳನ್ನಾಗಿ ಘೋಷಣೆ ಮಾಡ್ತಾರೆ. ಏನು ಅಂತಂದರೆ, ಈ ಹೆಚ್ಚು ಜೀವ ವೈವಿಧ್ಯತೆಯಿಂದ ಕೂಡಿದ್ದು ಪರಿಸರಾತ್ಮಕವಾಗಿ ಅಂದರೆ ಏನು? ನ್ಯಾಚುರಲ್ ಕ್ಯಾಲಮಿಟೀಸಿಂದ ಈ ಒಂದು ಪ್ರದೇಶದ ಒಂದು ಪರಿಸರ ಏನಾಗ್ತಾ ಇರುತ್ತೆ? ಹಾಳಾಗ್ತಾ ಇರುತ್ತೆ. ಈ ಪ್ರದೇಶ ಹಾಳಾಗ್ತಿರೋ ಕಾರಣ ಇದನ್ನು ನಾವೇನಂತ ಗುರುತಿಸ್ತೀವಿ ಅಂತಂದರೆ ಜೈವಿಕ ವೈವಿಧ್ಯತೆ ಸಾಂಸ್ಕೃತಿಕ ತಾಣವಾಗಿ ಗುರುತಿಸ್ತೇವೆ. ಇದರ ಮಾನದಂಡಗಳು ಯಾವ್ಯಾವ ಇದ್ದಾವೆ? ಇದರಲ್ಲಿ ಯಾವ್ಯಾವ ಮಾನದಂಡಗಳ ಆಧಾರದ ಮೇಲೆ ನಾವು ಜೈವಿಕ ವೈವಿಧ್ಯತೆ ಮತ್ತು ಸಾಂಸ್ಕೃತಿಕ ತಾಣಗಳಂತ ಗುರುತಿಸ್ತೀವಿ ಅಂತಂದರೆ, ಇಲ್ಲಿ ನೋಡ್ರಿ, ಫಸ್ಟ್ನೇದು ಏನು ಪಾಯಿಂಟ್ ಇದೆ? ವನ್ಯ ಮತ್ತು ಸಾಕು ಪ್ರಾಣಿಗಳ ಪ್ರಭೇದಗಳ ಶ್ರೀಮಂತಿಕೆ ಇರಬೇಕು. ಅಂದರೆ ಏನು? ಕಾಡು ಪ್ರಾಣಿಗಳು ಮತ್ತು ಸಾಕು ಪ್ರಾಣಿಗಳ ಸಂಖ್ಯೆ ಅತಿ ಹೆಚ್ಚಾಗಿರಬೇಕು. ಮತ್ತು ಇಲ್ಲಿ ಏನಾಗಿರಬೇಕು? ಹೆಚ್ಚು ಸ್ಥಳೀಯ ಜೀವಿಗಳಿಗೆ ಪ್ರಾಮುಖ್ಯತೆಯನ್ನು ಹೊಂದಿರಬೇಕು. ಅಂದರೆ ಏನು? ಹೆಚ್ಚು ಸ್ಥಳೀಯತೆ ಜೀವಿಗಳಲ್ಲಿ ಅಲ್ಲಿ ಅಷ್ಟು ಲೋಕಲ್ ಆಗಿ ಜೀವಿಗಳು ಇರಬೇಕು. ಮೀನ್ಸ್ ಲೋಕಲ್ ಜೀವಿಗಳಂದ್ರೆ ಏನು? ಆ ಒಂದು ಪ್ರದೇಶಕ್ಕೆ ಅಲ್ಲೇ ಹುಟ್ಟಿ ಬೆಳೆದಂಥ ಜೀವಿಗಳು ಅಲ್ಲೇ ಜೀವನವನ್ನು ಸಾಗಿಸ್ತಾ ಇರಬೇಕು. ಇನ್ನೊಂದೇನು? ಅಪರೂಪದ ಮತ್ತು ಅಪಾಯಕ್ಕೊಳಗಾಗದ ಜೀವಿಗಳ ಉಪಸ್ಥಿತಿ. ಅಂದರೆ ಏನು? ಎಂಡೇಂಜರ್ಡ್ ಸ್ಪೀಸೀಸ್ ಇರ್ತವೆ. ಅಪರೂಪದ ಅಂದ್ರೆ ಏನು? ಎಂಡೇಂಜರ್ಡ್ ಅಂದರೆ ರೆಡ್ ಡಾಟಾ ಬುಕ್ಕಲ್ಲಿ ರೆಡ್ ಲಿಸ್ಟಲ್ಲಿ ಇರ್ತಕ್ಕಂಥದ್ದು. ಅಂದರೆ ಅಪಾಯದ ಅಂಚಿನಲ್ಲಿರ್ತಕ್ಕಂತಹ ಅಪಾಯದ ಪ್ರಾಣಿಗಳು ಅಪರೂಪವಾಗಿ ಕಾಣಸಿಗುತ್ತೆ. ಆದರೆ ಅಪಾಯಕ್ಕೊಳಗಾದ ಜೀವಿಗಳು ಯಥೇಚ್ಛವಾಗಿ ಕಾಣಬರುತ್ತೆ. ಇವೆರಡೂ ಸಮೇತ ಇದರಲ್ಲಿ ಈ ಒಂದು ಪ್ರದೇಶದಲ್ಲಿ ಇರಬೇಕು. ಇಲ್ಲಿ ಕೀಲಿ ಕೈ ಪ್ರಭೇದಗಳಂತ ಇದೆ. ಇಲ್ಲಿ ಕೀ ಸ್ಪೀಸೀಸ್ ಅಂತ ಕರಿತೀವಿ. ಈ ಕೀ ಸ್ಪೀಸೀಸ್ ಅಂದರೆ ಏನು? ಇದನ್ನು ನೀವು ಓದಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ನಾನು ಕೀ ಸ್ಪೀಸೀಸ್ ಅಂದರೆ ಏನು ಅಂತ.
ಓಕೆನಾ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ಇಲ್ಲಿ ಐದನೇ ಪಾಯಿಂಟ್ ಏನಿದೆ ನೋಡಿ, ಜೀವ ವಿಕಾಸ ಪ್ರಾಮುಖ್ಯತೆಯುಳ್ಳ ಜೀವಿಗಳು. ಇಲ್ಲಿ ಜೀವ ವಿಕಾಸ ಅಂದ್ರೆ ಏನು? ಎವಲ್ಯೂಷನ್ಗೆ ಇಂಪಾರ್ಟೆನ್ಸ್ ಕೊಟ್ಟಂಥ ಜೀವಿಗಳು ಯಾವ್ಯಾವು? ಉದಾಹರಣೆಗೆ ಜಿರಾಫೆ ಕೊಡ್ಬೋದು, ಹೌದಾ, ಮನುಷ್ಯರನ್ನು ಕೊಡಬಹುದು, ಸರೀಸೃಪಗಳನ್ನು ಕೊಡಬಹುದು, ಹೌದಾ. ಈ ರೀತಿ ಎಕ್ಸಾಂಪಲ್, ಈ ಜೀವ ವಿಕಾಸದ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಜೀವಿಗಳು. ನೆಕ್ಸ್ಟ್ ಯಾವಿದೆ? ಸಾಕು ಪ್ರಾಣಿಗಳ ಪೂರ್ವಜ ವನ್ಯಜೀವಿಗಳು. ಸಾಕು ಪ್ರಾಣಿಗಳ ಪೂರ್ವಜ ವನ್ಯಜೀವಿಗಳು ಅಂದ್ರೆ ಏನು? ಈ ಕೆಲವೊಂದು ಸಾಕ್ತಿದ್ದೀವಲ್ರಿ ನಾವು ಪ್ರಾಣಿಗಳು, ಅದರ ಒಂದಷ್ಟು ಜೀವಿಗಳು ಈ ಕಾಡಿನಲ್ಲಿ ಜೀವನ ಮಾಡ್ತಿರ್ತಾವಲ್ವಾ, ಇವುಗಳನ್ನು ಕನ್ಸಿಡರ್ ಮಾಡಬೇಕು. ನೆಕ್ಸ್ಟು ಪಳೆಯುಳಿಕೆ ಪದರ ಹೊಂದಿರುವುದು. ಪಳೆಯುಳಿಕೆ ಪದರ ಅಂದ್ರೇನು? ಫಾಸಿಲ್ ಫ್ಯೂಯಲ್. ಈ ಒಂದು ಕೆಲವೊಂದಷ್ಟು ಪದರಗಳು ಅಂದ್ರೇನು? ಪೂರ್ವದಲ್ಲಿ ಸಾಕಷ್ಟು ಜೀವ ಸಂಕಲ್ಪಗಳು ಆ ಪ್ರದೇಶದಲ್ಲಿ ಇದ್ವು ಅಂತ ಗೊತ್ತಾಗಲಿಕ್ಕೆ, ಈ ಒಂದು ಪ್ರದೇಶದಲ್ಲಿ ಸಾಕಷ್ಟು ಜೀವಿಗಳಿದ್ವು ಅಂತ ಗೊತ್ತಾಗದೇನು? ಇದನ್ನು ಅಗೆದಾಗ ಕಲ್ಲಿದ್ಲು ಏನೋ ಸಿಗುತ್ತಲ್ರಿ, ಕಲ್ಲಿದ್ಲು ಏನು? ಕಲ್ಲಿದ್ಲಿ ಸಾಲಿಡ್ ಫಾರ್ಮ್ ಆಫ್ ಫಾಸಿಲ್ ಫ್ಯೂಯಲ್. ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನು ಏನಂತ ಕರಿತೀವಿ ನಾವು? ಲಿಕ್ವಿಡ್ ಫಾರ್ಮ್ ಆಫ್ ಫಾಸಿಲ್ ಫ್ಯೂಯಲ್ ಅಂತ ಕರಿತೇವೆ. ಇನ್ನೊಂದು ಕೆಲವೊಂದಷ್ಟು ಫಾಸಿಲ್ ಫ್ಯೂಯಲ್ಗಳು ಹಂಗೆ ಬೇರಾಗಿ ಸಿಗುತ್ತೆ, ಮೀನ್ಸ್ ಮೂಳೆಗಳು ಆ ರೀತಿ ಸಿಗ್ತದೆ ರೀ. ಓಕೆನಾ. ಇನ್ನೊಂದೇನಿದೆ, ಎಂಟನೇ ಪಾಯಿಂಟ್ ನೋಡ್ರಿ, ಸಾಂಸ್ಕೃತಿಕ ವೈವಿಧ್ಯತೆ ನಿರ್ವಹಣೆ ಸಾಕಷ್ಟು ಪ್ರಾಮುಖ್ಯತೆಯುಳ್ಳ ಸಾಂಸ್ಕೃತಿಕ, ನೈತಿಕ, ಸೌಂದರ್ಯೋಪಾಸಕ ಮೌಲ್ಯಗಳನ್ನು ಪ್ರತಿನಿಧಿಸುವಂತಿರಬೇಕು. ಅಂದ್ರೆ ಏನು? ಸಾಂಸ್ಕೃತಿಕ ವೈವಿಧ್ಯತೆ ನಿರ್ವಹಣೆ ಸಾಕಷ್ಟು ಪ್ರಾಮುಖ್ಯತೆಯುಳ್ಳ ಸಾಂಸ್ಕೃತಿಕ, ನೈತಿಕ, ಸೌಂದರ್ಯೋಪಾಸಕ ಮೌಲ್ಯಗಳನ್ನು ಹೊಂದಿರಬೇಕು. ಅಂದ್ರೆ ಏನು? ಆ ಕಾಡಿನಲ್ಲಿ ಸಾಂಸ್ಕೃತಿಕ ವೈವಿಧ್ಯತೆ ನಿರ್ವಹಣೆ ಪ್ರಾಮುಖ್ಯತೆ ಇರಬೇಕು. ಮತ್ತು ಇಲ್ಲಿ ಸಾಂಸ್ಕೃತಿಕ, ನೈತಿಕ, ಅದಕ್ಕೆ ನೈತಿಕ ಬಿಡಿ, ಸೌಂದರ್ಯೋಪಾಸಕ ಮೌಲ್ಯಗಳನ್ನು ಪ್ರತಿನಿಧಿಸುವಂತಿರಬೇಕು. ಸೌಂದರ್ಯೋಪಾಸಕ ಅಂದ್ರೆ ಏನು? ಕೆಲವೊಂದಷ್ಟು ಎನ್ರಿಚ್ ಕಸ್ತೂರಿ ಮೃಗಗಳು ಮತ್ತು ಗಂಧದ ಗಿಡಗಳು, ಮೀನ್ಸ್ ಕೆಲವೊಂದಷ್ಟು ಮೌಲ್ಯವನ್ನು, ಆ ಸೌಂದರ್ಯದ ಮೌಲ್ಯ ಹಾಗೂ ಕಾಡಿನ ಸೌಂದರ್ಯ ಮೌಲ್ಯವನ್ನು ಹೇರಿಸುವಂತಹ ಒಂದಷ್ಟು ಸ್ಪೀಸೀಸ್ ಅಥವಾ ಪ್ರಭೇದಗಳನ್ನು ಆ ಒಂದು ಜಾಗ ಹೊಂದಿರಬೇಕು. ಅವಾಗ ಏನಾಗುತ್ತೆ? ಆ ಒಂದು ಪ್ರದೇಶದ ನಿರ್ವಹಣೆ ಮಾಡ್ತಾರಲ್ಲ, ಆ ಪ್ರದೇಶವನ್ನು ಏನಂತ ಕರಿಬೋದು? ಅವಾಗ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂತ ಕರಿಬೋದು ನಾವು. ಓಕೆನಾ. ಇದನ್ನು ನೋಡ್ರಿ, ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಏನಂತ ಇದೆ, ಈ ಮಾನದಂಡಗಳನ್ನು NBA ನೀಡಿದರೆ ರಾಜ್ಯ ಸರ್ಕಾರಗಳು ರಾಜ್ಯ ಜೈವಿಕ ವೈವಿಧ್ಯತೆ ನಿರ್ವಹಣೆ ಸಮಿತಿಗಳೊಂದಿಗೆ ಸಮಾಲೋಚಿಸಿ BHS ಅನ್ನು ಘೋಷಿಸುತ್ತಾರೆ. ಅಂದರೆ ಏನು? NBA ಒಂದಷ್ಟು ಮಾನದಂಡಗಳನ್ನು ಕೊಟ್ಟಿದೆಯಲ್ರಿ, ಈ ರೂಲ್ಸ್ಗಳ ಆಧಾರದ ಮೇಲೆ ನಮ್ಮ ಸ್ಟೇಟ್ ಗೌರ್ಮೆಂಟು ಕೆಲವೊಂದಷ್ಟು ಆರ್ಡರ್ಗಳನ್ನು ತಂದು ಇದರ ಒಂದು ಸಮಿತಿ ಬರ್ತದೆ, ಇದ್ರ ಕೆಳಗೆ ಒಂದು ಸಮಿತಿ ರಚನೆ ಮಾಡಿ, ಓಕೆನಾ, ಅಧ್ಯಯನ ಮಾಡಿ ಈ BHS ಅನ್ನು ಘೋಷಣೆ ಮಾಡ್ತಾರೆ. ಪ್ರಸ್ತುತವಾಗಿ ಎಷ್ಟಿದಾವೆ? 18 ಇದಾವೆ. ಓಕೆನಾ. ಪ್ರಸ್ತುತ ಭಾರತದಲ್ಲಿ ಎಷ್ಟು BHS ಇದಾವೆ? ಬಯೋಡೈವರ್ಸಿಟಿ ಹೆರಿಟೇಜ್ ಸೆಂಟರ್ 18 ಇದಾವೆ. ಓಕೆನಾ. ನೋಡ್ತಾ ಹೋಗಿ, ಇಲ್ಲಿ ಸುಮ್ಮನೆ ನೋಡ್ತಾ ಹೋಗಿ. ನೆಕ್ಸ್ಟು ಇಲ್ಲಿ ಭಾರತದ ಜೀವ ಸಂಕುಲ ಅಂತ, ಇದು ಜೀವ ಸಂಕುಲ. ಇದರಲ್ಲಿ ಆಲ್ಗೆ ಅಂತ ಇದೆ. ಆಲ್ಗೆ ಅಂತಂದ್ರೆ ಏನು? ಇವು ಕ್ಲೋರೋಫಿಲ್ ಅನ್ನು ಹೊಂದಿದ್ದು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಸ್ವಪೋಷಕಗಳಾಗಿವೆ. ಅಂದ್ರೆ ಏನು? ಇದರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ ರೀ ಆಲ್ಗೆಗಳಲ್ಲಿ. ಕ್ಲೋರೋಫಿಲ್ ಪಿಗ್ಮೆಂಟ್ ಇರೋ ಕಾರಣ ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಳ್ಳೋ ಕಾರಣ ಇದನ್ನು ಏನಂತ ಕರಿತೀವಿ ನಾವು? ಆಟೋಟ್ರೋಪ್ಸ್ ಅಥವಾ ಸ್ವಪೋಷಕಗಳನ್ನು ಅಂತ ಕರಿತೇವೆ. ಇವು ಎಲ್ಲೆಲ್ಲಿ ಇರ್ತವೆ? ಇದರ ಮೆನ್ಷನ್ ಇದೆ ನೋಡ್ರಿ. ಇವುಗಳು ನೀರಿನಲ್ಲಿ ಮತ್ತು ತೇವಯುತವಾದ ಜಾಗಗಳಲ್ಲಿ ಮಾತ್ರ ಬೆಳೆಯುತ್ತವೆ. ಓಕೆನಾ. ಸಾಮಾನ್ಯವಾಗಿ ಸಿಹಿ ನೀರಿನಲ್ಲೇ ಹಸಿರು ಇಲ್ಲವೇ ನೀಲಿ ಹಸಿರು ಬಣ್ಣ ಹೊಂದಿರುತ್ತವೆ. ಅಂದರೆ ಏನು? ಗ್ರೀನ್ ಆಲ್ಗೆ ಆರ್ ಬ್ಲೂ ಗ್ರೀನ್ ಆಲ್ಗೆ ಅಂತ ಕರಿತೀವಿ. ಓಕೆನಾ. ಕೆಲವೊಂದಷ್ಟು ಸಾಗರದ ಅಲೆಗಳು ಕೆಂಪು ಅಥವಾ ಕಂದು ಬಣ್ಣ ಹೊಂದಿರುತ್ತವೆ. ಅಂದ್ರೇನು? ಸಾಗರದಲ್ಲಿ ಆಲ್ಗೆಗಳು ಕೆಂಪು ಮತ್ತು ಕಂದು ಬಣ್ಣ ಹೊಂದಿರುತ್ತವೆ ಬಿಕಾಸ್ ಆಫ್
ಝಾಂಥೋಫಿಲ್ ಮತ್ತು ಪೈಕೋ ಎರಿಥ್ರಿನ್ ಅಂತ ಕರಿತೀವಿ. ಈ ಪಿಗ್ಮೆಂಟ್ ಇದ್ದಾಗ ಆಲ್ಗೆಗೆ ಕೆಂಪು ಬಣ್ಣ ಬರುತ್ತೆ. ಈಗ ಝಾಂಥೋಫಿಲ್ ಇದ್ದಾಗ ಕಂದು ಬಣ್ಣ ಬರುತ್ತೆ ಆಲ್ಗೆಗೆ. ಓಕೆನಾ, ಈ ಒಂದಷ್ಟು ಪಿಗ್ಮೆಂಟ್ಸ್ ಝಾಂಥೋಫಿಲ್ ಮತ್ತು ಪೈಕೋ ಎರಿಥ್ರಿನ್ ಅಂತ. ಓಕೆನಾ, ಇದನ್ನು ಸ್ವಲ್ಪ ನೋಡ್ಕೊಳ್ರಿ. ಓಕೆನಾ, ನೆಕ್ಸ್ಟ್ ನೋಡ್ರಿ, ಈಗ ನೆಕ್ಸ್ಟ್ ಪಾಯಿಂಟ್ ಇದೆ. ಇವುಗಳಲ್ಲಿ ಏಕಕೋಶೀಯ ಜೀವಿಗಳು ಇವೆ ಹಾಗೂ ಬಹುಕೋಶೀಯ ಜೀವ ವೈವಿಧ್ಯತೆಯನ್ನು ಹೊಂದಿವೆ. ಅಂದರೆ ಏನು, ಇದರಲ್ಲಿ ಸಿಂಗಲ್ ಸೆಲ್ ಆರ್ಗ್ಯಾನಿಸಮ್ಸ್ ಇದ್ದಾವೆ, ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಇದ್ದಾವೆ. ಅಂದರೆ ಏಕಕೋಶೀಯ ಜೀವನ ಇದೆ, ಬಹುಕೋಶೀಯ ಜೀವಿಗಳಿದ್ದಾವೆ. ಅಂದರೆ ನಿಮಗೆ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಏಕಕೋಶೀಯ ಜೀವಿ ಅಂತಂದ್ರೆ ಏನು ಅಂದರೆ, ಇಡೀ ನಮ್ಮ ಒಂದು ಮನುಷ್ಯನನ್ನು ಕನ್ಸಿಡರ್ ಮಾಡಿರಿ. ಮನುಷ್ಯನ ಎಲ್ಲ ದೇಹನೂ ಒಂದೇ ಸೆಲ್ ಅಂತಂದರೆ ಆ ಸೆಲ್ಲೇ ನಡಿಬೇಕಂದ್ರೆ ಅದೇ ಸೆಲ್ಲಿನ ಮುಖಾಂತರನೇ ಆಗಬೇಕು. ಊಟ ಮಾಡ್ಬೇಕಂದ್ರೆ ಅದೇ ಒಂದು ಮೀನ್ಸ್ ಈಗ ಕಂಪ್ಲೀಟ್ ಬಾಡಿ ಅಂತಂದರೆ ಇದರಲ್ಲಿ ಬಾಡಿ ಅಂತ ಸಪ್ರೇಟ್ ಕೈ ಕಾಲು ಅಂತ ಏನೂ ಬರಲ್ಲ ರೀ. ಕಾಲೇ ಕೈ ಕಾಲಾಗಿರುತ್ತೆ, ಕಾಲು ಕೈ ಆಗಿರುತ್ತೆ, ತಲೆನೂ ಕಾಲಾಗಿರುತ್ತೆ, ಎಲ್ಲದು ಒಂದೇ ಭಾಗ ಆಗಿರುತ್ತಲ್ವ ರೀ. ಸೊ ಅಂದರೆ ಏನು, ಈ ಒಂದು ಮೀನ್ಸ್ ಊಟನ ಸುಮ್ಮನೆ ಎಲ್ಲಿಂದ ಯಾವ ಭಾಗ ದೇಹದ ಯಾವುದೋ ಒಂದು ಭಾಗದಿಂದ ತಿಂತಾ ಇರೋದು. ಓಕೆನಾ, ಎಕ್ಸ್ಕ್ರೀಟ್ ಎಲ್ಲಿ ಮಾಡೋದು, ಬಾಯಿಂದ ಎಕ್ಸ್ಕ್ರೀಟ್ ಮಾಡೋದು, ಬಾಯಿಂದ ಮೀನ್ಸ್ ಎಲ್ಲಿ ಎಂಗಲ್ಫ್ ಮಾಡ್ತೀವಿ ಅಲ್ಲಿ ಎಕ್ಸ್ಕ್ರೀಟ್ ಮಾಡೋಂತ ಹೋಗೋದು. ಓಕೆನಾ, ಬಹುಕೋಶೀಯ ಅಂತಂದ್ರೆ ಏನು, ಕೈ ಇದೆ ಏನು ಮಾಡ್ತೀವಿ ಬರಿತೇವೆ, ಕಾಲಿದೆ ಏನು ಮಾಡ್ತೀವಿ ನಡಿತೀವಿ. ಹಿಂಗೆ ಡಿಫ್ರೆಂಟ್ ಫಂಕ್ಷನ್ಸನ್ನು ಮಾಡುವಷ್ಟು ಶಕ್ತಿ ಇರ್ತಕ್ಕಂಥದ್ದು ಏನಕ್ಕೆ, ಯಾವುದಕ್ಕೆ, ಬಹುಕೋಶೀಯ ಜೀವಿಗಳು. ಇಷ್ಟು ಸಿಂಪಲ್ ಆಗಿ ತಿಳ್ಕೊಳ್ಳಿ ಅದನ್ನು. ಓಕೆನಾ, ನೆಕ್ಸ್ಟ್ ಏನಿದೆ ನೋಡ್ರಿ, ಇವು ಸ್ಟೊಮ್ಯಾಟಾ ಅಂದರೆ ಕಾವಲು ಜೀವಕೋಶಗಳು, ಝೈಲಮ್ ಅಂದರೆ ನೀರು ಸಾಗಿಸುವ ಅಂಗಾಂಶ, ಮತ್ತು ಫ್ಲೋಯಮ್ ಆಹಾರ ಸಾಗಿಸುವ ಅಂಗಾಂಶ ಹೊಂದಿರುವುದಿಲ್ಲ. ಅಂದರೆ ಏನು ಅಂತಂದರೆ ಇದರಲ್ಲಿ ಸ್ಟೊಮ್ಯಾಟಾ, ಝೈಲಮ್, ಫ್ಲೋಯಮ್ ಇರೋದಿಲ್ಲ. ಓಕೆನಾ, ಇದರಲ್ಲಿ ಏನಿರಲ್ಲ, ಝೈಲಮ್, ಫ್ಲೋಯಮ್, ಸ್ಟೊಮ್ಯಾಟಾ ಇರೋದಿಲ್ಲ. ಯಾಕೆ ಅಂತಂದರೆ ಇದರಲ್ಲಿ ನೀರಿನಲ್ಲೇ ಇರ್ತಕ್ಕಂಥ ಕಾರಣ ನೀರಲ್ಲೇ ಇದಕ್ಕೆ ಎನ್ರಿಚ್ಮೆಂಟ್ ಸಿಗ್ತಾ ಹೋಗುತ್ತೆ. ಸೊ ಇವಕ್ಕೆ ನೀರನ್ನು ಸಾಗಿಸುವ ಅಂಗಾಂಶ ಮತ್ತು ಆಹಾರವನ್ನು ಸಾಗಿಸುವ ಅಂಗಾಂಶ ಅತಿ ಹೆಚ್ಚು ನೀರಿನಲ್ಲಿ ದೇಹದಲ್ಲಿ ಅತಿ ಹೆಚ್ಚು ನೀರಿನ ಅಂಶ ಆದರೆ ಹೊರ ಹಾಕಬೇಕಾದಂಥ ಒಂದು ಪಾರ್ಟ್ ಇವೇನು ಬೇಕಾಗಲ್ಲ. ಓಕೆನಾ, ನೆಕ್ಸ್ಟ್ ನೋಡ್ರಿ, ಶಿಲೀಂಧ್ರಗಳು ಅಂತ ಇದೆ. ಶಿಲೀಂಧ್ರಗಳು ಅಂದರೆ ಏನಂತ ಕರಿತೀವಿ ನಾವು, ಫಂಗೈ ಅಂತ ಕರಿತೀವಿ. ಏನು ಇವು ಸತ್ತ ಅಥವಾ ಕೊಳೆತ ಜೀವಿಗಳ ವಸ್ತುಗಳ ಮೇಲೆ ಕಂಡುಬರುವ ಪರಪೋಷಕಗಳಾಗಿವೆ. ಅಂತಂದ್ರೆ ಏನು ಅಂತಂದರೆ ಇವು ಸತ್ತ ಅಥವಾ ಡಿಕೇಡ್ ಅಂತ ಕರಿತೀವಿ. ಸತ್ತ ಅಂದರೆ ಯಾವುದು, ಎಲೆಗಳು, ಉದುರಿರ್ತಕ್ಕಂಥ ಎಲೆಗಳು. ಓಕೆನಾ, ಸತ್ತಂಥ ದೇಹದ ಭಾಗ ಅಥವಾ ದೇಹ ಅಂತ ತಗೊಳ್ರಿ. ಓಕೆನಾ, ಇದರ ಮೇಲೆ ವಸ್ತುಗಳ ಮೇಲೆ ಇದನ್ನು ಕರಗಿಸ್ಲಿಕ್ಕೆ ಅಥವಾ ಕೊಳಿಸ್ಲಿಕ್ಕೆ ಇವು ತನ್ನ ಆಹಾರವನ್ನು ತಿಂದು ತನ್ನ ಎಕ್ಸ್ಕ್ರೀಟ್ ಆಗುತ್ತಲ್ರಿ, ಇದನ್ನು ನಾವು ಕೊಳಿಸ್ಲಿಕ್ಕೆ ಬಳಸ್ತೀವಿ. ಹೌದಾ, ಅಥವಾ ಅವುಗಳೇ ನೈಸರ್ಗಿಕವಾಗಿ ತಿಂದು ಡಿಕೆ ಅಥವಾ ಅದನ್ನು ಕೊಳಿಸ್ಲಿಕ್ಕೆ ಕಾರಣ ಮಾಡ್ತವೆ ಈ ಪರಪೋಷಕಗಳು. ಓಕೆನಾ, ಇದು ಏನು, ಕೆಲವು ಏಕಕೋಶೀಯ ಇದ್ದಾವೆ, ಬಹುತೇಕ ಬಹುಕೋಶೀಯ. ಅಂದರೆ ಏನು, ಇದರಲ್ಲಿ ನೋಡ್ರಿ ಮೋಸ್ಟ್ ಏಕಕೋಶೀಯ ಜೀವಿ ಯಾವುದು, ಈಸ್ಟನ್ನು ನೀವೆಲ್ಲಿ ನೋಡ್ತೀರಾ, ದೋಸೆ ಇಟ್ರಿ, ನೀವು ದೋಸೆ ಹಿಟ್ಟು ಹಾಕಿ ಹಿಂಗೆ ಮುಚ್ಚಿಟ್ಟಿರ್ತೀರ, ತಿರುಗಿ ದಿನ ಉಬ್ಬಿರುತ್ತಲ್ಲ, ಅದಕ್ಕೆ ಕಾರಣ ಯಾವುದು, ಈಸ್ಟ್. ಓಕೆನಾ, ಮತ್ತು ಬ್ರೆಡ್ಡು, ಕೇಕು, ಇದೆಲ್ಲದರಲ್ಲೂ ಕೂಡ ಈಸ್ಟ್ ಇದ್ದೇ ಇರುತ್ತೆ. ಓಕೆನಾ, ಬಹುತೇಕ ಜೀವಿಗಳು ಬಹುಕೋಶೀಯವಾಗಿರ್ತವೆ. ಯಾವುದು, ಅಣಬೆಗಳು. ಅಣಬೆಗಳಲ್ಲಿ ಇಂಗ್ಲೀಷಿಗೆ ಏನಂತ ಕರಿತೀವಿ, ಮಶ್ರೂಮ್ಸಲ್ಲಿ ನಾವು ಈ ಫಂಗೈಯಲ್ಲಿ ಬಹುಕೋಶೀಯ ಜೀವಿಗಳನ್ನು ನೋಡಬಹುದು. ಓಕೆನಾ, ಭಾರತದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಿನ ವೈವಿಧ್ಯತೆ ಕಾಣಬಹುದು. ಎಲ್ಲಿ ಕಾಣಬಹುದು, ಯಾಕೆ ಅಲ್ಲಿ ಕಾಣ್ತೀವಿ ನಾವು, ಹೆಚ್ಚಾಗಿ ಸಾವಯವ ಪದಾರ್ಥಗಳು ಅಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಯಾಕೆಂದರೆ ಡೆಸಿಡಿಯಸ್ ಅಲ್ಲಿ ಅಷ್ಟು ಡೆಡ್ ಆರ್ಗ್ಯಾನಿಸಮ್ಸ್, ಯಾಕಂದರೆ ಒಣ ಎಲೆಗಳು ಅಷ್ಟು ಬಿದ್ದಿರ್ತವೆ. ಯಾಕಂದರೆ ಅಷ್ಟು ಸಮೃದ್ಧವಾಗಿ ಅವಕ್ಕೆ ಆಹಾರ ಸಿಗುತ್ತಲ್ವಾ, ಹಾಗಾಗಿ ನಾವು ಅಲ್ಲಿ ಕಾಣಬಹುದು. ಮತ್ತು ಎರಡನೇದಾಗಿ ಪೂರ್ವ ಹಾಗೂ ಪಶ್ಚಿಮ ಹಿಮಾಲಯದಲ್ಲಿ ಕಾಣಬಹುದು. ಓಕೆನಾ, ನೆಕ್ಸ್ಟ್ ಏನಿದೆ ನೋಡ್ರಿ, ಸುಮಾರು 3500 ಪ್ರಭೇದಗಳು ಭಾರತೀಯ ಸ್ಥಳೀಯತೆಯನ್ನು ಹೊಂದಿದೆ. ಅಂದರೆ ಫಂಗೈಗಳು ಎಷ್ಟಿದ್ದಾವೆ ಭಾರತದಲ್ಲಿ, ಸುಮಾರು 3500 ಪ್ರಭೇದಗಳ ಹೊಂದಿದ್ದಾವೆ ಅಂತೆ. ಓಕೆನಾ, 3500 ಪ್ರಭೇದಗಳು ಕೇವಲ ಭಾರತದಲ್ಲೇ ಇದ್ದಾವೆ ಅಂತ ಯೋಚನೆ ಮಾಡಿ. ಪ್ರಪಂಚದಲ್ಲಿ ಎಷ್ಟು ಫಂಗೈಗಳು ಇರಬೇಡ.
ಓಕೆನಾ. ಇಲ್ಲೊಂದು ಕಲ್ಲು ಹೂ ಅಂತ ಇದೆ ನೋಡಿ, ಲೈಖಿನ್ಸ್ ಅಂತ ಕರಿತೀವಲ್ವಾ, ಲೈಖಿನ್ಸ್. ಇದು ಆಲ್ಗೆ ಮತ್ತು ಶಿಲೀಂಧ್ರಗಳ ಕೂಡು ಜೀವನದ ಅತ್ಯುತ್ತಮ ಉದಾಹರಣೆ ಅಂತ ಕರಿತೀವಿ ನೋಡಿ. ಇದು ಯಾವ ಕಲರ್ ಇರುತ್ತೆ? ಇದು ನಸುಬೂದಿನ ಹಸಿರು ಬಣ್ಣದಿಂದ ಕೂಡಿದ್ದು, ಕಲ್ಲುಗಳು, ಮರದ ಕಾಂಡಗಳು, ಒಣಗಿದ ಮರಗಳ ಮೇಲೆ ಬೆಳೆಯುತ್ತದೆ. ಅಂದ್ರೆ ನೀವು ಸಂಬಾರಕ್ಕೆ ಯೂಸ್ ಮಾಡ್ತೀರಲ್ರಿ, ಸಂಬಾರ ಪದಾರ್ಥಕ್ಕೆ ಕಲ್ಲು ಹೂ ಅಂತ ತರ್ತಾರೆ ಮನೆಗಳಿಗೆ. ಓಕೆ, ಅದು ಯಾವ ಕಲರ್ ಇರುತ್ತೆ? ಹಿಂಗೆ ಸುಮ್ಮನೆ ಹಿಂಗೆ ಈ ಥರ ಎಲ್ಲೆಲ್ಲೋ ಈ ಥರ ಹೆಂಗೆ ಸುತ್ಕೊಂಡಿರುತ್ತೆ ಅದು. ಓಕೆನಾ, ಬಂಡೆಗಳ ಮೇಲೆ ಬೆಳೆದಿರುತ್ತೆ. ನಿಮಗೆ ಅತಿಯಾಗಿ ನೋಡಬೇಕು ಅಂತ ಅನಿಸಿದರೆ ಈ ದುರ್ಗದಲ್ಲಿ ಧವಳಪ್ಪನ ಗುಡ್ಡ ಅಂತ ಇದೆ. ಧವಳಪ್ಪನ ಗುಡ್ಡ ಎಲ್ಲಿ? ಚಂದ್ರವಳ್ಳಿ. ಈ ಚಂದ್ರವಳ್ಳಿ ಧವಳಪ್ಪನ ಗುಡ್ಡದ ಮೇಲಕ್ಕೆ ಹತ್ತುತ್ತಾ ಇದು ತುಂಬ ಒಂದು ಕಲ್ಲಿನ ಸುತ್ತ ಅದೇ ಕಾಣ್ತಾ ಹೋಗುತ್ತ್ರಿ. ಓಕೆನಾ, ಅಲ್ಲಿ ನೀವು ಹೆಚ್ಚು ಕಮ್ಮಿ ಕಾಲಿಡ್ತಾ ಹೋಗೋದು ಅದ್ರ ಮೇಲೆ ಕಾಲಿಡ್ತಾ ಹೋಗ್ತೀರಾ. ಓಕೆನಾ, ಅಷ್ಟು ಮೀನ್ಸ್ ಅದು ಇದೆ ಅಂತಂದ್ರೆ ಏನು, ಕ್ಲೀನೆಸ್ಟ್ ಏರಿಯಾ ಅಂತ ಅರ್ಥ ರೀ. ಅದು ಅಲ್ಲಿ ಏರ್ ಪೊಲ್ಯೂಟ್ ಆಗಿಲ್ಲ ಅಂತ ಅರ್ಥ. ಓಕೆನಾ, ಇಲ್ಲಿ ನೋಡ್ರಿ, ಇಲ್ಲಿ ಬೇಡ, ಕ್ಲೋರೋಫಿಲ್ ಅನ್ನು ಹೊಂದಿದ್ದು ಕಾರ್ಬೋಹೈಡ್ರೇಟ್ ಅನ್ನು ತಯಾರಿಸಿ ಶಿಲೀಂಧ್ರಕ್ಕೆ ಸಹಕರಿಸಿದರೆ ಶಿಲೀಂಧ್ರ ನೀರನ್ನು ಹೀರಿಕೊಂಡು ಕೋಶಗಳನ್ನು ತೇವವಾಗಿರುವಂತೆ ನೋಡಿಕೊಳ್ಳುತ್ತವೆ. ಅಂದರೆ ಏನು? ಈ ಸಿಂಬಯಾಂಟ್ರಿ ಇದು ಒಂದಕ್ಕೊಂದು ಹೆಲ್ಪ್ ಮಾಡ್ಕೊಳ್ಳುತ್ತೆ. ಕ್ಲೋರೋಫಿಲ್ ಪಿಗ್ಮೆಂಟ್ ಇರೋ ಕಾರಣ ಇದೇನು ಮಾಡುತ್ತೆ, ಆಲ್ಗೆ ಆಹಾರ ತಯಾರಿಸಿ ಮಾಡಿ ಶಿಲೀಂಧ್ರಕ್ಕೆ ಕೊಡುತ್ತೆ. ಈ ಶಿಲೀಂಧ್ರ ಏನು ಮಾಡುತ್ತೆ, ಈ ಒಂದು ಆಲ್ಗೆ ಇರ್ತಕ್ಕಂಥ ಪ್ರದೇಶ ಕೂಲಾಗಿರ್ಲಿಕ್ಕೆ, ತೇವವಾಗಿರ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ, ಇಲ್ಲೊಂದು ಪಾಯಿಂಟ್ ಇದೆ ನೋಡ್ರಿ, ಇದು ಸಿಂಬಯಾಸಿಸ್ ಅಂತ ಕರಿತೀವಿ. ಹೌದಾ, ಇಲ್ಲೇನೇಂತಿದೆ ನೋಡ್ರಿ, ಇವು ವಾಯು ಮಾಲಿನ್ಯ ಪ್ರದೇಶಗಳಲ್ಲಿ ಬೆಳೆಯುವುದಿಲ್ಲ, ಹಾಗಾಗಿ ವಾಯು ಮಾಲಿನ್ಯ ಸೂಚಕ ಎಂದು ಕರೆಯುತ್ತಾರೆ. ವಾಯು ಮಾಲಿನ್ಯ ಸೂಚಕ ಅಂತ ಯಾವುದನ್ನು ಕರಿತೀವಿ ನಾವು? ಕಲ್ಲು ಹೂವನ್ನು ಕರಿತೀವಿ. ಯಾಕೆಂದರೆ ವಾಯು ಮಾಲಿನ್ಯ ಇರುವಂಥ ಪ್ರದೇಶದಲ್ಲಿ ಈ ಕಲ್ಲು ಹೂ ಬೆಳೆಯೋದಿಲ್ಲ. ಓಕೆನಾ. ಓಕೆ, ಇಲ್ಲೊಂದು ಸಿಂಪಲ್ ಇಲ್ಲಿ ಒಂದು ಪಟ್ಟಿ ಇದೆ, ಈ ಪಟ್ಟಿ ನೋಡ್ಕೊಂಡಿರಿ. ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಆದಷ್ಟು. ಓಕೆನಾ. ಪ್ರಾಣಿ ಸಾಮ್ರಾಜ್ಯದ ಪರಿಚಯ ಅಂತ ಇದೆ. ಈ ಪ್ರಾಣಿ ಸಾಮ್ರಾಜ್ಯದ ಪರಿಚಯದಲ್ಲಿ 2 ಪಾರ್ಟ್ ಬರುತ್ತೆ ರೀ. ಒಂದು ಕಶೇರುಕ, ಇದು ಅಕಶೇರುಕ, ಇದು ಕಶೇರುಕ ಅಂತ. ಅಂದ್ರೆ ಏನು? ಅಕಶೇರುಕ ಅಂದ್ರೆ ಬೆನ್ನು ಮೂಳೆ ಹೊಂದಿಲ್ಲದ, ಮೀನ್ಸ್ ಸ್ಪೈನಲ್ ಕಾರ್ಡ್ ಇದಕ್ಕೆ ಇರೋದಿಲ್ಲ. ಈ ಒಂದು ಕಶೇರುಕ ಜೀವಿಗಳಲ್ಲಿ ಸ್ಪೈನಲ್ ಕಾರ್ಡ್ ಇರುತ್ತೆ. ಯಾವ್ಯಾವು ಅಂತಂದ್ರೆ ನೋಡ್ರಿ, ಇಲ್ಲಿದೆಯಲ್ಲ, ವಲಯ ತಂತುಗಳು ಅಂತ ಇದೆ, ಮೃದ್ವಂಗಿಗಳು ಅಂತ ಇದೆ, ಕಂಟಕ ಚರ್ಮಿಗಳು ಅಂತ ಇದೆ, ಕೀಲ್ಗಾಳಿಗಳು ಅಂತ ಇದೆ, ಸ್ಪಂಜು ಪ್ರಾಣಿಗಳು ಅಂತ ಇದೆ, ಓಕೆನಾ, ಆರ್ಥ್ರೋಪೋಡ ಅಂತ ಇದೆ, ದುಂಡು ಹುಳುಗಳು ಅಂತ ಇದೆ, ಚಪ್ಪಟೆ ಹುಳುಗಳು ಅಂತ ಇದೆ. ಓಕೆನಾ. ವಲಯ ತಂತುಗಳು ಅಂತಂದ್ರೆ ಏನಂತ ಕರಿತೀವಿ ಗೊತ್ತಿದೆಯಾ? ಇದನ್ನ ಆರ್ಥ್ರೋಪೋಡ ಅಂತಾನೆ ಕರಿತೀವಿ ನಾವು. ಹೌದಾ? ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಬಿಡಿ ಇವನ್ನೆಲ್ಲ. ಓಕೆ, ನೀವು ಸ್ವಲ್ಪ ಡೀಟೇಲಾಗಿ ಹೋಗೋಣ. ನೆಕ್ಸ್ಟ್ ಕಶೇರುಕಗಳು ಅಂತ ಬರುತ್ತೆ. ಇಲ್ಲಿ ಕಶೇರುಕಗಳು ಮೀನುಗಳು ಅಂತ ಇದೆ, ಉಭಯವಾಸಿಗಳು ಅಂತ ಇದೆ, ಸರೀಸೃಪಗಳು ಅಂತ ಇದೆ, ಪಕ್ಷಿಗಳು ಅಂತ ಇದೆ, ಸಸ್ತನಿಗಳು ಅಂತ ಇದೆ. ಹೌದಾ? ಈ ಒಂದಷ್ಟು ಜೀವಿಗಳಲ್ಲಿ ನಾವೇನಂತ ನೋಡಬಹುದು, ಬೆನ್ನು ಮೂಳೆ, ದೇಹದ ಭಾಗದಲ್ಲಿ ಬೆನ್ನು ಮೂಳೆಯನ್ನು ನೋಡಬಹುದು. ಇವನ್ನೇನಂತ ಕರಿತೀವಿ? ಮೀನುಗಳನ್ನು ನಾವು ಜನರಲ್ ಆಗಿ ಪೈಸಸ್ ಅಂತ ಕರಿತೀವಿ. ಉಭಯವಾಸಿಗಳನ್ನು ಏನಂತ ಕರಿತೀವಿ ನಾವು? ಆಂಫಿಬಿಯನ್ಸ್ ಅಂತ ಕರಿತೀವಿ. ಸರೀಸೃಪಗಳನ್ನು ನಾವೇನಂತ ಕರಿತೀವಿ? ರೆಪ್ಟೈಲ್ಸ್ ಅಂತ ಕರಿತೀವಿ. ಓಕೆನಾ. ಪಕ್ಷಿಗಳನ್ನು ನಾವೇನಂತ ಕರಿತೀವಿ? ಏವ್ಸ್ ಆರ್ ಬರ್ಡ್ಸ್ ಅಂತ ಕರಿತೀವಿ. ಸಸ್ತನಿಗಳನ್ನು ನಾವೇನಂತ ಕರಿತೀವಿ? ಮ್ಯಾಮಲ್ಸ್ ಅಂತ ಕರಿತೀವಿ. ಮ್ಯಾಮಲ್ಸ್ ಅಂತ ಕರೀಲಿಕ್ಕೆ ಕಾರಣ ಏನು? ಈ ಸಸ್ತನಿಗಳು ಸ್ತನ್ಯ ಗ್ರಂಥಿಗಳನ್ನು ಹೊಂದಿರುವ ಕಾರಣ ನಾವೇನಂತ ಕರಿತೀವಿ? ಸಸ್ತನಿಗಳು ಅಂತ ಕರಿತೀವಿ. ಅಂದ್ರೆ ಏನು? ತನ್ನ ಮರಿಗೆ ಹಾಲನ್ನು ನೀಡುವಂಥ ಜೀವಿಗಳು. ಹೌದಾ? ಪೋಷಣೆಗೆ ಏನಂತ ನೀಡುತ್ತೆ? ಹಾಲನ್ನು ನೀಡುವಂಥ ಜೀವಿಗಳಿಗೆ ನಾವು ಸಸ್ತನಿಗಳು ಅಂತ ಕರಿತೀವಿ. ಹಾಲನ್ನು ನೀಡ್ತಾ ಇದ್ದೇವೆ ಅಂದರೆ ಅವಕ್ಕೆ ಸ್ತನ್ಯ ಗ್ರಂಥಿಗಳು ಇದ್ದರೆ ಮಾತ್ರ ಹಾಲು ಉತ್ಪಾದನೆ ಆಗುತ್ತಲ್ವಾ. ಮಾನವನ ದೇಹದಲ್ಲಿ ಅಥವಾ ಯಾವುದೇ ಪ್ರಾಣಿಯ ದೇಹದಲ್ಲಿ ಸ್ತನ್ಯ ಗ್ರಂಥಿಗಳಿದ್ದರೆ ಮಾತ್ರ
ಹಾಲಿನ ಉತ್ಪಾದನೆ ಆಗುತ್ತೆ. ಹಾಗಾಗಿ ನಾವೇನಂತ ಕರಿತೀವಿ, ಸಸ್ತನಿಗಳು ಅಂತ ಕರಿತೇವೆ. ಓಕೆನಾ. ನೆಕ್ಸ್ಟ್ ಏನಿದೆ ನೋಡಿ, ಇಲ್ಲಿ ಅಕಶೇರುಕಗಳು ಅಂತ ಇದೆ, ಅದರ ಟಾಪಿಕ್ ನೆಕ್ಸ್ಟ್ ಡೇ, ಅದರ ಮುಂದುವರೆದ ಭಾಗ. ಅಕಶೇರುಕಗಳು ಅಂದರೆ ಏನು ಅಂತ ಇಲ್ಲಿದೆ ನೋಡ್ರಿ. ಇವು ಬೆನ್ನು ಮೂಳೆಯನ್ನು ಹೊಂದಿರುವುದಿಲ್ಲ. ಓಕೆನಾ. ಆದರೆ ಇವು ಪ್ರಪಂಚದ ಪ್ರಾಣಿಗಳಲ್ಲಿ 98% ಅಷ್ಟನ್ನು ಪ್ರತಿನಿಧಿಸುತ್ತದೆ. ಓಕೆನಾ. ಅಂದರೆ ಏನು, ಪ್ರಪಂಚದಾದ್ಯಂತ 98% ಇರ್ತಕ್ಕಂಥ ಪ್ರಾಣಿಗಳಲ್ಲಿ ಬೆನ್ನು ಮೂಳೆ ಹೊಂದೇ ಇಲ್ಲ. ಓಕೆನಾ. ಕಶೇರುಕಗಳು ಎಷ್ಟಿದಾವೆ ಹಂಗಾರೆ, ಹತ್ತತ್ರ 2 to 3% ಅಂತ ತೊಗೊಳ್ರಿ. ಇದು 97 98% ಇರ್ಬೋದು ಅಷ್ಟೇ ಅಂತ ಹೇಳೋಕ್ಕಾಗಲ್ಲ, ಜಾಸ್ತಿನೇ ಇದೆ ಅಲ್ವಾ, 92 98. ಇದು 2 to 3%. ಯಾವುದು, ಬೆನ್ನು ಮೂಳೆಯನ್ನು ಹೊಂದಿರುವ ಜೀವಿಗಳನ್ನು ನಾವೇನಂತ ಕರಿತೀವಿ, ಕಶೇರುಕಗಳು ಅಂತ ಕರಿತೀವಲ್ಲ. ಇವು ಇರೋದೆಷ್ಟು, 2 to 3%. ಇವುಗಳಲ್ಲಿ ಜೀರ್ಣಾಂಗ ವ್ಯವಸ್ಥೆ, ನರವ್ಯೂಹ, ಉಸಿರಾಟದ ವ್ಯವಸ್ಥೆ ಬೆಳವಣಿಗೆಯಾಗಿರುತ್ತದೆ. ಅಂದರೆ ಏನು ಅಂತಂದರೆ, ಇದರಲ್ಲಿ ಒಂದು ಸಿಸ್ಟಮ್ಸ್ ಇರುತ್ತೆ ರೀ. ಜೀರ್ಣಾಂಗ ವ್ಯವಸ್ಥೆ ಅಂತ ಸಪ್ರೇಟ್ ಇರುತ್ತೆ, ನರ ವ್ಯವಸ್ಥೆ ಒಂದು ಸಪ್ರೇಟ್ ಇರುತ್ತೆ, ಸೆನ್ಸರಿ ಆರ್ಗನ್ಸ್ ಅಂತ ಕರಿತೀವಲ್ವಾ, ಆ ಸೆನ್ಸ್ ಮಾಡೋವಂಥ ಪಾರ್ಟ್ ಸಪ್ರೇಟ್ ಇರುತ್ತೆ, ಉಸಿರಾಟ ರೆಸ್ಪಿರೇಟರಿ ಸಿಸ್ಟಮ್ ಅಂತ ಸಪ್ರೇಟ್ ಇರುತ್ತೆ. ಇವೆಲ್ಲ ಡೆವಲಪ್ ಆಗಿರ್ತವೆ, ಬೆಳೆದಿರ್ತವೆ ಉತ್ತಮವಾಗಿ. ಮತ್ತು ಏನಂತ ಹೇಳ್ತಾರೆ ನೋಡ್ರಿ ಇಲ್ಲಿ, ಎಲ್ಲ ಕಶೇರುಕಗಳು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ. ಓಕೆನಾ. ಎಲ್ಲ ಒಂದು ಕಶೇರುಕಗಳು ಲೈಂಗಿಕ ರೀತಿಯಿಂದ ಸಂತಾನೋತ್ಪತ್ತಿಯನ್ನು ನಡೆಸುತ್ತವೆ ಅಂತ ಹೇಳಿದ್ದಾರೆ. ಓಕೆನಾ. ಇದನ್ನು ಇನ್ನು ಮುಂದಿನ ಅಪ್ಡೇಟ್ ವರ್ಷನ್ ಅಥವಾ ಆ ಒಂದು ಪ್ರಾಣಿಗಳು ಹೇಳಿದ್ನಲ್ಲ, ಮೃದ್ವಂಗಿಗಳು, ಕಂಟಕ ಚರ್ಮಿಗಳು, ಇವನ್ನೆಲ್ಲ ತುಂಬ ಡೀಟೇಲ್ಡಾಗಿ ನೋಡ್ತಾ ಹೋಗೋಣ. ಮತ್ತು ಈ ಪೈಸಸ್, ಏವ್ಸ್, ರೆಪ್ಟೈಲ್ಸ್ ಇವನು ಸ್ವಲ್ಪ ಡೀಟೇಲಾಗಿ ನೋಡ್ತಾ ಹೋಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆನಾ. ನಾನು ಕೇಳಿರೋ ಕ್ವಶನ್ನಿನ ಆನ್ಸರ್ ಕಮೆಂಟ್ ಮಾಡಬೇಕು, ನೀವು ಮರಿಬೇಡ್ರಿ. ಓಕೆನಾ. ಓಕೆ, ನಮಸ್ತೆ.